ಉದ್ಯೋಗ ಕೊಡಬೇಕು ಅನ್ನೋದನ್ನು. ನಾನು ಮೊನ್ನೆ ನಮ್ಮ ಅಧಿಕಾರಿಗಳಿಗೊಂದು ಮಾತು ಹೇಳಿದೆ. ಒಂದು ಗುಜರಾತ್ನಲ್ಲಿ ಒಂದು ಯೂನಿಟ್ನ ತರಬೇಕು ಅಂತ ಹೊರಟರು. ಒಂದು ಸೆಮಿಕಂಡಕ್ಟರ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆ, ಸೆಮಿಕಂಡಕ್ಟರ್ನ. ಆ ಯೋಜನೆಯನ್ನು ಒಂದು ಮೈಕ್ರಾನ್ ಅಂತಕ್ಕಂಥ ಕಂಪನಿ, ಹೆಸರು ಹೇಳಬಾರದು ಬಹುಶಃ, ಅದೇನು ಬರೆಯೋದು ಬೇಡ ನೀವು, ಹೆಸರು ಹೇಳಬಾರದು ಬಹುಶಃ, ಅದೇನು ಬರೆಯೋದು ಬೇಡ ನೀವು. ಆ ಕಂಪನಿ ಒಂದು ಯೂನಿಟ್ನ ಈ ದೇಶದಲ್ಲಿ ಹಾಕ್ತೀವಿ ಅಂತ ಬಂದಿದ್ದಾರೆ ಕಳೆದ ವರ್ಷ. ಆ ಕಂಪನಿಯ ಒಟ್ಟು ಆದಾಯ ಇನ್ವೆಸ್ಟ್ಮೆಂಟು $2.75 ಬಿಲಿಯನ್, $2.75 ಬಿಲಿಯನ್. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಬ್ಸಿಡಿ 70% ಕೊಡ್ತಕ್ಕಂಥದ್ದು. ಅವರು ಉದ್ಯೋಗ ಸೃಷ್ಟಿ ಮಾಡೋದು ಎಷ್ಟು? 5,000 ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಆ 5,000 ಅದು ಬೇರೆ ರಾಜ್ಯ, ಈ ರಾಜ್ಯದಲ್ಲ ನಾನು ಹೇಳ್ತಾ ಇರೋದು. ಸಬ್ಸಿಡಿ ರೂಪದಲ್ಲಿ ಅವ್ರಿಗೆ ಕೊಡೋದು 2 ಲಕ್ಷ ಬಿಲಿಯನ್. ನಮ್ಮ ಸುರೇಶ್ ಅಣ್ಣ ಇದ್ದರು ಅವತ್ತು ಮೀಟಿಂಗ್ನಲ್ಲಿ, ನಮ್ಮ ಸುರೇಶ್ ಬಾಬು ಅವರು, ನಾನು ಮೀಟಿಂಗ್ ಮಾಡಬೇಕಾದ್ರೆ 2 ಲಕ್ಷ ಬಿಲಿಯನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.